ಏನಾದ್ರೂ ಸಾಬೀತಾದ್ರೆ ಚಿತ್ರರಂಗದಿಂದ ದರ್ಶನ್ ಬ್ಯಾನ್ ಆರೋಪ ಏನಾದ್ರೂ ಸಾಬೀತಾಯ್ತು ಅಂತಂದ್ರೆ ಚಿತ್ರದುರ್ಗದಿಂದ ಬ್ಯಾನ್ ಆಗ್ತಾರ ಡಿ ಬಾಸ್. ನಟ ದರ್ಶನ್ ಬಂಧನದ ವಿಚಾರ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಆಘಾತವನ್ನ ತಂದೊಡ್ಡಿದೆ. ಪವಿತ್ರ ಗೌಡಗೆ ಅಸಭ್ಯ ಮೆಸೇಜ್, ರೇಣುಕಾ ಸ್ವಾಮಿ ಅವರ ಕಗ್ಗೊಲೆ, ದರ್ಶನ್ ಮೇಲೆ ಆರೋಪಗಳ ಸುರಿಮಳೆ ಶುರುವಾಗ್ತಾ ಇದೆ. ಪರ ವಿರೋಧದ ಚರ್ಚೆ. ನಾವೀಗಾಗಲೇ ಗಮನಿಸಿದ್ವಿ, ಕೇವಲ ಒಂದು ಕಮೆಂಟ್, ಒಂದು ಅಶ್ಲೀಲ ಫೋಟೋ ಸೆಂಡ್ ಮಾಡಿದಕ್ಕೇನೆ ಕಗ್ಗೊಲೆಯನ್ನ ಮಾಡಲಾಗಿದೆ ಅಂತಂದ್ರೆ ಏನ್ ಹೇಳ್ಬೇಕು ಇವ್ರಿಗೆ. ಹಾಗಾಗಿ ಇತ್ತ ದರ್ಶನ್ ಅವರ ಅಭಿಮಾನಿಗಳಾಗಿರ್ಲಿ ಅಥವಾ ಇತ್ತ ಜನಸಾಮಾನ್ಯರೇ ಆಗಿರ್ಲಿ, ದರ್ಶನ್ ವಿರುದ್ಧ ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದಿಂದ ದರ್ಶನ್ ಅವರನ್ನ ಬ್ಯಾನ್ ಮಾಡಲೇಬೇಕು ಅನ್ನುವಂಥ ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತಿದ್ದಾರೆ. ಹಾಗಾದ್ರೆ ಏನಾಗಬಹುದು? ದರ್ಶನ್ ಅವರು ಬ್ಯಾನ್ ಆಗ್ತಾರಾ? ಬ್ಯಾನ್ ಆದ್ರೆ ಏನಾಗಬಹುದು? ಇದೆಲ್ಲವೂ ಕೂಡ ಆರೋಪ ಸಾಬೀತಾದ್ರೆ ಮಾತ್ರ. ಕೋಟ್ಯಾನುಕೋಟಿ ಅಭಿಮಾನಿಗಳ ಅಧಿಪತಿಯಾದಂತಹ ಭೂಪತಿಗೆ ಈಗ ಸಂಕಷ್ಟ ಎದುರಿದೆ. ಈಗ ಏನು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್ ಅನ್ನುವಂತಹ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇನ್ ಕೇಸ್ ಏನಾದ್ರೂ ಆರೋಪ ಸಾಬೀತಾಯ್ತು ಅಂದ್ರೆ ಚಿತ್ರರಂಗದಿಂದ ದರ್ಶನ್ ಅವರಿಗೆ ಗೇಟ್ ಪಾಸ್ ಕೊಡಲಾಗುತ್ತೆ. ಹಾಗಾದ್ರೆ ನಟ ದರ್ಶನ್ ಬಂಧನದ ವಿಚಾರ ಕನ್ನಡ ಚಿತ್ರರಂಗಕ್ಕೆ ಬಹಳ ನೋವನ್ನ, ಆಘಾತವನ್ನ ಉಂಟು ಮಾಡಿದೆ. ಪವಿತ್ರ ಗೌಡಗೆ ಅಸಭ್ಯ ಮೆಸೇಜ್ ಅಕ್ಸೆಪ್ಟೆಡ್, ರೇಣುಕಾ ಸ್ವಾಮಿ ಕೊಲೆ ನಾಟ್ ಅಕ್ಸೆಪ್ಟೆಡ್. ಜಸ್ಟ್ ಬಿಕಾಸ್ ಮಾತಲ್ಲಿ ಹೇಳಿದ್ರೆ ಓಕೆ, ಅಥವಾ ಕಾನೂನಿತ್ತು, ಕಾನೂನು ಕೈ ತಗೊಳ್ತಾ ಇತ್ತು, ಪೊಲೀಸರಿದ್ರು, ಕ್ರಮ ತಗೊಳ್ತಾ ಇದ್ರು. ದರ್ಶನ್ ಅವರು ಅಥವಾ ದರ್ಶನ್ ಗ್ಯಾಂಗ್ ಇದರಲ್ಲಿ ಯಾಕೆ ಎಂಟ್ರಿ ಆಯ್ತು ಅನ್ನೋದು ಈಗ ಪ್ರಶ್ನೆ ಮೂಡ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಕಲೀಗ್ ಯತೀಶ್ ದಡ್ಡಿಹಳ್ಳಿ ಡೆಸ್ಕ್ ಲೈನ್ ನಿಂದ ಜಾಯಿನ್ ಆಗ್ತಿದ್ದಾರೆ. ಎಸ್ ಯತೀಶ್, ಗಮನಿಸ್ತಾ ಇದ್ದೀವಿ ದರ್ಶನ್ ಅವರ ಅಪ್ಡೇಟ್ಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ನಟ ದರ್ಶನ್ ಅವರು ಚಿತ್ರರಂಗದಿಂದ ಬ್ಯಾನ್ ಆಗ್ಬೇಕು ಅನ್ನುವಂಥ ದೊಡ್ಡ ಮಟ್ಟದ ಕೂಗು ಕೂಡ ಈಗ ಕೇಳಿ ಬರ್ತಾ ಇದೆ. ಆರೋಪ ಸಾಬೀತಾದ್ರೆ ನಟ ದರ್ಶನ್ ಬ್ಯಾನ್ ಆಗ್ತಾರಾ ಅಂತ? ಎಸ್, ಈ ಒಂದು ವಿಚಾರ ಸಾಕಷ್ಟು ಈಗ ಒಂದು 2 ದಿನಗಳಿಂದ ಚರ್ಚೆಯಲ್ಲಿ ಆಗ್ತಿರುವಂಥದ್ದು. ಏಕೆಂದ್ರೆ ದರ್ಶನ್ ಮಾಡುವಂಥ ಈ ಒಂದು ಕೃತ್ಯವನ್ನು ಯಾರು ಕೂಡ ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ. ಜೊತೆಗೆ ಒಬ್ಬ ಸೂಪರ್ ಸ್ಟಾರ್, ಒಬ್ಬ ಕೋಟ್ಯಾಂತರ ಅಭಿಮಾನಿಗಳ ಬಳಗವನ್ನು ಹೊಂದಿರುವಂಥ ಒಬ್ಬ ನಟ ಈ ಥರ ಒಂದು ಕೃತ್ಯವನ್ನು ಮಾಡ್ತಾರೆ ಅಂತಂದಾಗ ಯಾರು ಕೂಡ ನಂಬೋದಿಲ್ಲ. ಮತ್ತೆ ಈ ಥರ ಮಾಡಿದಾಗ ಅವ್ರಿಗೂ ಸರಿಯಾದಂಥ ಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ಎಲ್ಲರಲ್ಲೂ ಕೇಳಿ ಬರ್ತಿರೋಂಥ ಒಂದು ಕೂಗು ಅಂತ ಹೇಳ್ಬೋದು. ಈಗಾಗಲೇ ಗೊತ್ತಿರುವಂತೆ ದರ್ಶನ್ ಮಾಡುವಂಥ ಕೃತ್ಯ ನಿಜಕ್ಕೂ ಕೂಡ ತುಂಬ ಚಿಕ್ಕದಲ್ಲ, ಬಹುದೊಡ್ಡ ಕೃತ್ಯ ಅದು. ಆ್ಯಕ್ಚುಲಿ ಒಬ್ಬ ಅಮಾಯಕನನ್ನ ಕೇವಲ ಮೆಸೇಜ್ ಮಾಡಿದ ಒಂದೇ ಒಂದು ವಿಚಾರಕ್ಕೋಸ್ಕರ ಈ ಲೆವೆಲ್ಗೆ ಇಷ್ಟೊಂದು ಕ್ರೂರವಾಗಿ ಕೊಲ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಈ ಒಂದು ಸಾಬೀತ್ ಆದರೆ ಏನು ಮಾಡ್ಬೋದು ಅನ್ನೋ ಪ್ರಶ್ನೆ ಇರುತ್ತೆ. ಬಟ್ ಈಗಾಗಲೇ ನಾವು ಮಾತಾಡಿಸಿದಂತೆ ಚಿತ್ರರಂಗವನ್ನು ಮಾತಾಡ್ಸಿದ್ದೀವಿ. ಅಂದರೆ ಏನು ಕರ್ನಾಟಕ ವಾಣಿಜ್ಯ ಮಂಡಳಿಯ ಏನು ಮಾಜಿ ಅಧ್ಯಕ್ಷರಿದ್ದಾರೆ ಭಾಮಾ ಹರೀಶ್ ಮಾತಾಡಿಸ್ತು, ಬ್ಯಾನ್ ಅನ್ನೋ ಪದ ನಮ್ಮ ವಾಣಿಜ್ಯ ಮಂಡಳಿ ಇಲ್ಲ, ಹಾಗಾಗಿ ನಾವು ಬ್ಯಾನ್ ಅಥವಾ ಮಾಡ್ತೀವಿ ಅನ್ನೋದೆಲ್ಲ ನಾವು ಹೇಳಕ್ಕೆ ಹೋಗೋದಿಲ್ಲ. ಬ್ಯಾನ್ ಅನ್ನೋದು ಎಲ್ಲ ಇದನ್ನ ಇಂಡಸ್ಟ್ರಿನೇ ಮಾಡ್ಕೊಳ್ತಾರೆ ಅಥವಾ ಅವ್ರ ಅಭಿಮಾನಿಗಳೇ ಮಾಡ್ಕೊಳ್ತಾರೆ ಅಥವಾ ಕರ್ನಾಟಕನೇ ಮಾಡುತ್ತೆ. ಯಾವಾಗ ಒಬ್ಬ ವ್ಯಕ್ತಿಯ ನೇಮ್ ಮತ್ತು ಫೇಮ್ ಕಡಿಮೆ ಆಗ್ತಾ ಹೋಗುತ್ತೆ, ಅವನ ಕೆಟ್ಟ ಕೆಲಸಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಆಗ ಎಲ್ಲದೂ ಕೂಡ ಬ್ಯಾನ್ ಆಗ್ತಾ ಹೋಗುತ್ತೆ. ಅದು ನಾವು ಮಾಡಬೇಕಾಗಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಸಾಬೀತ್ ಆದಮೇಲೆ ಬ್ಯಾನ್ ಮಾಡ್ತಾರೋ ಅಥವಾ ಇಲ್ವೋ ಅನ್ನೋದು ಇನ್ನು ಗೊತ್ತಾಗಲ್ಲ. ಬಟ್ ಈಗಿರುವಂಥ ಪರಿಸ್ಥಿತಿಲಿ ವಾಣಿಜ್ಯ ಮಂಡಳಿಲಿ ಬ್ಯಾನ್ ಅನ್ನೋ ಪದ ಇಲ್ಲ, ಅದನ್ನ ನಾವು ತರೋಕೆ ಸಾಧ್ಯನೂ ಇಲ್ಲ ಅನ್ನೋ ಮಾತನ್ನ ಈಗ ಸ್ಪಷ್ಟಪಡಿಸಿದ್ದಾರೆ. ಓಕೆ, ಸೊ ಈ ಒಂದು ವಿಚಾರ ಬಿಡೋದಾದ್ರೆ ಚಂದ್ರಕಲಾ,
ನಿನ್ನೆಯಿಂದ ಇವತ್ತಿನ ಕೂಡ ಏನೆಲ್ಲ ವಿಚಾರಗಳು ಆಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ಸ್ಮಾಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಯಾಕೆಂತಂದ್ರೆ ಈಗಾಗಲೇ ಗೊತ್ತಿರುವಂತೆ ದರ್ಶನ್ ಅಂಡ್ ಗ್ಯಾಂಗ್ನ ಈ ಬ್ಯಾಡ್ ಬಾಯ್ಸ್ನ ಈಗಾಗಲೇ ಕಸ್ಟಡಿಗೆ ಕೊಟ್ಟಾಗಿದೆ. 6 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಅದರಲ್ಲಿ ಈಗ ಒಂದಿನ ಕಂಪ್ಲೀಟ್ ಆಗಿ ಇವತ್ತು ಸೆಕೆಂಡ್ ಡೇ ಶುರುವಾಗಿರುವಂಥದ್ದು. ಸೊ ಏನೆಲ್ಲ ಮಾಡಿದ್ರು ಈ ಒಂದು 1 ಡೇ ಕಂಪ್ಲೀಟ್ ಆಗಿ ಅನ್ನೋದಾದ್ರೆ, ಯಾಕೆಂದ್ರೆ ತನಿಖೆನ ಸಿಕ್ಕಾಪಟ್ಟೆ ಚುರುಕುಗೊಳಿಸಿದ್ರೆ ಗಮನಿಸಬೇಕಾಗತ್ತೆ. ಆ ಕೊಲೆ ಆದಂಥ ಸ್ಥಳ ಇರ್ಬೋದು ಅಥವಾ ಅಲ್ಲಿ ಆ ಹುಡುಗನಿಗೆ ಹೊಡೆದಿರುವಂಥ ಸ್ಥಳ ಇರ್ಬೋದು, ಹೀಗೆ ಎಲ್ಲೆಲ್ಲಿ ಏನೆಲ್ಲ ಘಟನೆಗಳು ಆಗಿದೆ ಅದೆಲ್ಲದರ ಕೂಡ ಅಂದರೆ ಸಾಕಷ್ಟು ಕೂಲಂಕುಷವಾಗಿ ಒಂದು ಸೂಕ್ಷ್ಮವಾಗಿ ತನಿಖೆಯನ್ನು ಮಾಡ್ತಿರೋದನ್ನ ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಒಂದು ಅಂದರೆ ಪೊಲೀಸರ ಬುದ್ಧಿವಂತ ನಡೆಯನ್ನು ನಾವು ಗಮನಿಸೋದಾದರೆ ಎಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಏನು ಈಗ ಸಿಕ್ಕಿದಾರಲ್ಲ 13 ಜನ ಏನು ಸಿಕ್ಕಿದಾರಲ್ಲ ಅವ್ರನ್ನ ಒಂದೇ ಕಡೆ ಕೂಡಾಕಿಲ್ಲ. ಅವ್ರನ್ನ ಸಪ್ರೇಟ್ ಆಗಿ ಒಂದೊಂದು 4 ಗ್ಯಾಂಗ್ ಮಾಡಿ 4 ಜನನ ಒಂದು ಕಡೆ ಸಪ್ರೇಟ್ ಆಗಿ 3 ಜನನ ಬಿಟ್ಟಿರುವಂಥದ್ದು. ಅದಷ್ಟೇ ಅಲ್ಲದೆ ಅವರು ಏಕೆಂತಂದರೆ ಈ ಥರ ವಿಚಾರದಲ್ಲಿ ನಾವಲ್ಲಿ ಏನು ಮಾತಾಡ್ಕೋಬೇಕು, ಎಲ್ಲರೂ ಒಂದೇ ಥರ ಮಾತಾಡ್ಕೊಳ್ಳೋಣ, ಎಲ್ಲರೂ ಒಂದೇ ಥರ ಉತ್ತರ ಕೊಡೋಣ ಅನ್ನೋದು ಇರುತ್ತೆ. ಹಾಗಾಗಿ ಅವ್ರನ್ನ ಒಂದೇ ಕಡೆ ಬಿಟ್ಟರೆ ಈ ಪ್ರಾಬ್ಲಮ್ ಆಗುತ್ತೇನಕ್ಕೋಸ್ಕರ ಸಪ್ರೇಟ್ ಆಗಿ ಅವ್ರನ್ನ ಇಟ್ಟಿದ್ದಾರೆ ಸದ್ಯದಲ್ಲಿ ಕೂಡ. ಅಟ್ ದ ಸೇಮ್ ಟೈಮ್ ಅವರನ್ನ ಇಲ್ಲಿ ಏನಂತಂದರೆ ಈ ತನಿಖೆ ಮಾಡುವಂಥ ಪ್ಲೇಸಿಗೆ ಕರ್ಕೊಂಡು ಬರಬೇಕಲ್ಲ, ಅಲ್ಲೂ ಕೂಡ ಅವ್ರನ್ನ ಸಪ್ರೇಟಾಗಿ ಕರ್ಕೊಂಬಂದು ತನಿಖೆ ಮಾಡ್ತಾರೆ. ನಿನ್ನೆ ಇಡೀ ದಿನ ಇರ್ಬೋದು ಆ ಒಂದು ಏನು ರೇಣುಕಾ ಸ್ವಾಮಿ ಏನಿದ್ದಾರೆ ಅವ್ರನ್ನ ಎಲ್ಲಿ ಕರ್ಕೊಂಡು ಬಂದರು, ಎಲ್ಲಿ ಹತ್ಯೆ ಮಾಡಿದ್ರು, ಎಲ್ಲಿ ಆ ಒಂದು ಶವವನ್ನು ಬಿಸಾಕಿದ್ದಾರೆ, ಅದೆಲ್ಲ ಸ್ಥಳಗಳ ಮಾಜರನ್ನ ಮಾಡಿದ್ದಾರೆ. ಸೊ ಅದಕ್ಕೂ ಕೂಡ ಹೇಗೆ ಕರ್ಕೊಂಡ್ಬಂದರು, ಮೊದಲು ಆ ಒಂದು ಶವವನ್ನು ಯಾರಲ್ಲಿ ತೆಗೆದುಕೊಂಡು ಹೋರಲ್ಲ, ಆ ಶೆಡ್ಡಿಂದ ಯಾರು ತೆಗೆದುಕೊಂಡು ಹೋರಲ್ಲ ಆ ಒಂದು ಟೀಮ್ನ ಕರ್ಕೊಂಡು ಬಂದಿರುವಂಥದ್ದು. ಸೊ ಅವ್ರನ್ನ ಕರ್ಕೊಂಡು ಬಂದು ಫಸ್ಟು ಆ ಹುಡುಗನನ್ನು ನಗರ ಏನು ದರ್ಶನ ಮನೆ ಇದೆಯಲ್ಲ, ದರ್ಶನ ಮನೆ ಅಂದರೆ ಅಲ್ಲಿ ನಗರ ಇದೆಯಲ್ಲ, ನಗರದಿಂದ ಶೆಡ್ಡಿಗೆ ಕರ್ಕೊಂಡ್ತಾರಲ್ಲ ಆ ಶೆಡ್ ಹತ್ರ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಸೊ ಇಲ್ಲಿ ಏನೆಲ್ಲ ಮಾಡಿದ್ರಿ, ಏನೆಲ್ಲ ನೀವು ಯಾವ ರೀತಿ ಹೊಡೆದಿದ್ದು, ಅವನು ಯಾವ ರೀತಿ ಕಟ್ಟಾಕಿದ್ದು, ಏನೆಲ್ಲ ಚಿತ್ರ ಹಿಂಸೆಗಳನ್ನ ಕೊಟ್ಟಿದ್ದಾರೆ ಅದೆಲ್ಲ ನೀಟಾಗಿ ಅವರಿಂದ ಒಂದಷ್ಟು ಪಾಯಿಂಟ್ಸನ್ನು ತೆಗೆದುಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಅಲ್ಲಿಂದ ಆ ಹುಡುಗರನ್ನ ಮತ್ತೆ ಕರ್ಕೊಂಡು ಬಂದಿರೋದು ಆ ಒಂದು ರೇಣುಕಾ ಸ್ವಾಮಿಯ ಶವವನ್ನು ಎಸಿತಾರಲ್ಲ ಆ ಪ್ಲೇಸ್ ಇದೆಯಲ್ಲ ಸಮನಹಳ್ಳಿ ಹತ್ರ, ಆ ಪ್ಲೇಸಿಗೆ ಕರ್ಕೊಂಬಂದು ಅಲ್ಲಿ ಏನು ಆತನನ್ನು ಆ 3 ಜನ ಹುಡುಗರನ್ನ ಅಲ್ಲಿ ಏನು ಎಂಕ್ವೈರಿ ಮಾಡಿದ್ದಾರೆ. ಸೊ ಹೇಗೆ ನೀವು ಅದು ಶವವನ್ನು ಏನು ಎಸ್ತಿದ್ದೀರಾ, ಯಾಕೆ ಎಸ್ತ್ರಿ, ಎಲ್ಲಿ ಎಸ್ತ್ರಿ, ಹೇಗೆ ಎಸ್ತ್ರಿ, ಈ ಥರ ಒಂದಷ್ಟು ವಿಚಾರಗಳನ್ನು ಅವರಿಂದ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡದ್ದು. ಇದಲ್ಲದೆ ಇದು ಒಂದು ಪಾರ್ಟ್ ಆಯಿತು. ಅದಾದ ನಂತರ ನೆಕ್ಸ್ಟು ಇನ್ನೂ ಒಂದು ಟೀಮನ್ನು ಕರ್ಕೊಂಬಂದು ಸೇಮ್ ಅದೇ ಥರ ಕೆಲಸ ಮಾಡಿದರೆ, ಅದಾದಮೇಲೆ ಸಂಜೆ ಹೊತ್ತಿಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರನ್ನು ಕೂಡ ಒಟ್ಟಿಗೆ ಕರ್ಕೊಂಬಂದು ಸ್ಥಳವನ್ನು ಮಾಜರು ಮಾಡಿದ ನೀವು ಗಮನಿಸಿದ್ದೀರಾ, ಐ ಥಿಂಕ್ ಸೊ. ಸೊ ಅವರೂ ಕೂಡ ಮೊದಲು ಶೆಡ್ ಹತ್ರ ಕರ್ಕೊಂಡೋಗಿದ್ದಾರೆ. ನೀವು ಯಾವ ಟೈಮ್ಗೆ ಶೆಡ್ಡಿಗೆ ಬಂದ್ರಿ, ಶೆಡ್ಡಿಗೆ ಬಂದಮೇಲೆ ಏನು ಮಾಡಿದ್ರಿ, ನೀವು ಯಾವಾಗ ಹೊಡೆದ್ರಿ, ಅವನಿಗೆ ಏನು ಹೇಳಿದ್ರಿ, ಅಥವಾ ನೀವು ಬಂದಂಥ ಸಮಯದಲ್ಲಿ ಆ ವ್ಯಕ್ತಿ ಯಾವ ಥರ ಇದ್ದ, ಮತ್ತು ನೀವು ಬಂದಾದಮೇಲೆ ಅವನಿಗೆ ಏನು ಹೇಳಿದ್ರಿ, ಅಥವಾ ನಿಮಗೆ ನೀವಿದ್ದಾಗಲೇ ಅವನ ವ್ಯಕ್ತಿ ಸತ್ತೋಗಿದ್ನಾ ಅಥವಾ ಬದುಕಿದ್ನಾ, ಈ ಥರ ಒಂದಷ್ಟು ಪ್ರಶ್ನೆಗಳು ಮತ್ತು ಎಲ್ಲದಕ್ಕೂ ಕೂಡ ಟ್ಯಾಲಿ ಆಗಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಸಪ್ರೇಟ್ ಆಗಿ ಅವರನ್ನು ವಿಚಾರಣೆ ಮಾಡ್ತಿರೋದು. ಸೊ ಆ ಒಂದು ವಿಚಾರಗಳನ್ನು ಸೊ ಇವರಿಬ್ಬರೂ ಕೂಡ ಕರ್ಕೊಂಡೋಗಿ ಅಲ್ಲಿ ವಿಚಾರಣೆ ಮಾಡಿದರೆ, ಅದಾದ ನಂತರ ಸೊ ಅವರು ಕೂಡ ಸ್ಥಳ ಮಾಜರು ಮಾಡ್ಕೊಂಬಂದು ಕರ್ಕೊಂಬಂದುಬಿಟ್ಟಿದ್ದಾರೆ. ಸೊ ಇದಿಷ್ಟು ನಿನ್ನೆ ಆಗಿರುವಂಥ ಕಂಪ್ಲೀಟ್ ಡೀಟೇಲ್ಸ್. ಬಟ್ ಇವತ್ತು ಕೂಡ ಮತ್ತಷ್ಟು ತನಿಖೆ ಚುರುಕುಗೊಂಡಿರುವಂಥದ್ದು. ಅಂದರೆ ಇವತ್ತಿನ ಸಮಯದಲ್ಲಿ A3 ಯಾರಿದ್ದಾರೆ, ಈಗ A1 ಬಂದು ಪವಿತ್ರ ಗೌಡ ಆಗಿದ್ದಾರೆ, A2 ಬಂದು ದರ್ಶನ್ ಇದ್ದಾರೆ, A3 ಯಾರಿದಾರಲ್ಲ A3 ಬಂದು ಪವನ್ ಅಂತ. ಸೊ ಆ ಹುಡುಗ ಮತ್ತೆ ಇಟ್ಕೊಂಡು ಆ ಹುಡುಗನ ಕರ್ಕೊಂಡು ಈಗ ಜೊತೆಗೆ ಆ ಒಂದು ಏನು ಆ ಚಿತ್ರದುರ್ಗದಿಂದ ಕರ್ಕೊಂಬಂದಂಥ ರಾಘವೇಂದ್ರ ಇದಾರಲ್ಲ, ಸೊ ಅವ್ರನ್ನ ಜೊತೆ ಹಾಕ್ಕೊಂಡು ಈಗ ಇಲ್ಲಿಂದ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ತನಿಖೆಗೆ ಹೋಗ್ತಾ ಇರುವಂಥದ್ದು. ಸೊ ಅಲ್ಲಿ ಹೋಗಿ ಆ ಹುಡುಗನನ್ನು ಹೇಗೆ ಕರೆಸಿದ್ರಿ, ಹೇಗೆ ಕರ್ಕೊಬರಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ರಿ ಅಂದರೆ, ಯಾಕೆ ಅಂತಂದರೆ ಈ ಮಾತು ಹೇಳ್ತಾ ಇದ್ದೀನಿ, ಈ ರಾಘವೇಂದ್ರ ಏನು ಕರ್ಕೊಂಬಂದಿನಲ್ಲ ರೇಣುಕಾಚಾರ್ಯನ, ಆ ಎಲ್ಲ ಪ್ಲ್ಯಾನನ್ನು ರೂಪಿಸಿದ್ದು ಮತ್ಯಾರವಲ್ಲ ಪವನ್ ಅನ್ನೋ ಹುಡುಗ. ಪವನ್ ಬಂದ್ಬಿಟ್ಟು ಈಕೆಗೆ ಪವಿತ್ರ ಗೌಡಗೆ ತುಂಬ ಕ್ಲೋಸು, ಆಕೆಯ ವಾಹನಕ್ಕೆ ಡ್ರೈವರ್ ಆಗಿದ್ದಂಥವನು, ಹಾಗಾಗಿ ತುಂಬ ದರ್ಶನ್ ಜೊತೆ ಎಲ್ಲ ತುಂಬ ಒಡನಾಟ ಇದ್ದಂಥವನು. ಸೊ ಅವನು ಪ್ಲ್ಯಾನ್ ಮಾಡ್ತಾನೆ ಹೇಗೆ ಕರ್ಕೊಂಬರ್ಬೇಕು, ಏನು ಮಾಡಬೇಕು, ಅವನನ್ನು ಯಾವ ಥರ ಟ್ರ್ಯಾಪ್ ಮಾಡಬೇಕು ರೇಣುಕಾ ಸ್ವಾಮಿಯನ್ನು. ಸೊ ಅದಕ್ಕೆಲ್ಲ ಅವ್ನು ಕಿಡ್ನಾಪಿಂಗ್ ಪ್ಲ್ಯಾನಿಂಗ್ ಮಾಡಿದಂಥ ಹುಡುಗ ಅವನು ಪವನ್. ಸೊ A3 ಆರೋಪಿ, ಅವನನ್ನು ಕರ್ಕೊಂಡು ಜೊತೆಗೆ ರಾಘವೇಂದ್ರ ಕರ್ಕೊಂಡು ಜೊತೆಗೆ ಇನ್ನೊಂದಿಷ್ಟು ಜನ ಯಾರೆಲ್ಲ ಆ ಸಮಯದಲ್ಲಿ ಇದ್ರಲ್ಲ, ಆ ಪ್ಲ್ಯಾನಿಂಗ್ ಸಮಯದಲ್ಲಿ ಇದ್ರಲ್ಲ, ಇವರೆಲ್ಲ ಕರ್ಕೊಂಡು ಹೋಗಿ ಈಗ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಆ ಹುಡುಗನ ಕಿಡ್ನಾಪ್ ಮಾಡಿದ್ದಿರ್ಬೋದು, ಅವ್ನು ಎಲ್ಲಿ ನಿಲ್ಲಿಸಿರ್ತಾರೆ, ಎಲ್ಲಿ ಕೂರಿಸಿರ್ತಾರೆ, ಎಲ್ಲಿ ಅವನಿಗೆ ಬರುವಂಥ ದಾರಿಲಿ ಎಲ್ಲೆಲ್ಲ ವಾಹನಗಳನ್ನ
ಏನೋ ನಿಲ್ಲಿಸೋಂಥ ಸಮಯ ಇರುತ್ತಲ್ಲ, ಸೊ ಇದೆಲ್ಲದೂ ಕೂಡ ಅವರು ಮಹಾಜನ ಮಾಡುವಂಥ ಕೆಲಸವನ್ನ ಈಗ ಈ ದಿನ ಮಾಡ್ತಾ ಇರುವಂಥದ್ದು ಚಂದ್ರಕಲಾ. ಸೊ ಕಂಪ್ಲೀಟ್ ಆಗಿ ಯಾಕೆಂದ್ರೆ ಒಬ್ಬ ಸೂಪರ್ ಸ್ಟಾರ್ ಅಂತ ಬಂದಾಗ ಅಥವಾ ಒಬ್ಬ ಗಣ್ಯ ವ್ಯಕ್ತಿ ಅಂತ ಬಂದಾಗ, ಸಮಾಜದ ಗಣ್ಯ ವ್ಯಕ್ತಿ ಅಂತ ಬಂದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕೇಸ್ಗಳು ಅಳ್ಳಾಡಿಯುವಂಥ ಕೆಲಸ ಆಗ್ತಾ ಇರುತ್ತೆ. ಸೊ ಇದು ಕೂಡ ಇಲ್ಲಿ ಆಗುತ್ತೆ ಅನ್ನುವಂಥ ಯೋಚನೆ ಸಾಮಾಜಿಕವಾಗಿ ಕೇಳಿ ಬರ್ತಾ ಇದೆ. ಬಟ್ ಈಗ ಪೊಲೀಸರ ನಡೆಯ ನೋಡ್ತಾ ಇದ್ದಂತಹ ಸಮಯದಲ್ಲಿ ಅವರು ಕೂಲಂಕುಷವಾಗಿ ಅಂದ್ರೆ ಒಂದು ಅದ್ಭುತವಾದ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸಿದ್ದೀವಿ. ಸೊ ಆಗ್ತದೆ, ನಮ್ಮ ಕಣ್ಣೆದುರಿಗೆ ಇದು ಆಗ್ತಿರುವಂಥ ವಿಚಾರ. ಸೊ ಹಾಗಾಗಿ ಇಷ್ಟು ಕೂಡ ವಿಚಾರ ಆಗಿದೆ ಚಂದ್ರಕಲಾ. ಥ್ಯಾಂಕ್ ಯು ಯತೀಶ್ ದೊಡ್ಡಿಹಳ್ಳಿ, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗಾಗಲೇ ಯತೀಶ್ ಅವರು ಹೇಳಿದರ ಪ್ರಕಾರ ಈಗಾಗಲೇ ಬಾಮಾ ಹರೀಶ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬ್ಯಾನ್ ಮಾಡುವಂತಹ ಮಾತುಗಳು ಅತಿ ಕಡಿಮೆ, ಜನರೇ ಅವರಿಗೆ ತಕ್ಕ ಪಾಠವನ್ನ ಕಳಿಸ್ತಾರೆ, ಇದೇನಾದರೂ ಸಾಬೀತಾದ್ರೆ ಜನರೇ ಅವರಿಗೆ ಒಳ್ಳೆ ಉತ್ತರವನ್ನ ಕೊಡ್ತಾರೆ ಅನ್ನುವಂಥ ನಿಟ್ಟಲ್ಲಿ ಬಾಮಾ ಹರೀಶ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ.